ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬ್ರಷ್ ಸ್ಟ್ರೋಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ರೌಂಡ್ ಬ್ರಷ್. ನಾವು ಹೇಗೆ ಒಂದು ರೌಂಡ್ ಬ್ರಷು, ನಾನು ಹೇಳಿದಾಗೆ ರೌಂಡ್ ಬ್ರಷ್ ಇದ್ದರೆ ಸಾಕು. ರೌಂಡ್ ಬ್ರಷ್ ತಗೊಂಡು ಕಲರ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾಧಾರಣ ಕನ್ಸಿಸ್ಟೆನ್ಸಿ ಇರಬೇಕು. 50-50% ಇದ್ದು ತಗೊಂಡ್ಬಿಟ್ಟು ಗೂರ ಇದು ನೀವು ಇದು ಮಾಡ್ಕೋಬೇಕು. ಸೊ ಏನಂದರೆ ಸ್ಟ್ರೋಕ್ನಲ್ಲಿ ಕೆಲವು ಸಲ ಏನಾಗುತ್ತೆ ಅಂದರೆ, ನಾವು ಬ್ರಷ್ ಹಿಡಿಯೋ ಸ್ಟೈಲ್ ಹೇಳ್ಕೊಡ್ತೀನಿ. ಹೀಗೆ ಇಟ್ಬಿಟ್ಟು ಹೀಗೆ ಲೈನ್ ಎಳಿಬೇಕು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಲೈನ್. ಮತ್ತು ಇದು ಸ್ವಲ್ಪ ಪ್ರೆಷರ್ ಹಾಕ್ತೀನಿ. ಪ್ರೆಷರ್ ಹಾಕ್ಬಿಟ್ಟು ಹಿಂಗೆ ಎಳಿಬೇಕು. ಸ್ವಲ್ಪ ಜಾಸ್ತಿ ಥಿಕ್ನೆಸ್ ತಗೋತೀನಿ. ಇದು ಕಮ್ಮಿ ಆಯಿತು. ಹೀಗೆ ಸ್ಟ್ರೋಕ್ಸ್ ಬರುತ್ತೆ. ಇನ್ನೊಂದು ಸ್ಟ್ರೋಕ್ಸು ಏನಂದರೆ, ಇದು ಹೊರಿಜಾಂಟಲ್ ಲೈನ್ಸು. ಹೀಗೆ ಪ್ರಾಕ್ಟೀಸ್ ಮಾಡಿ. ಇನ್ನೊಂದೇನೆಂದರೆ, ಇದು ವರ್ಟಿಕಲ್ ಲೈನ್ಸ್. ಪ್ರಾಕ್ಟೀಸ್ ಮಾಡಿ. ಇದು ಮೋಸ್ಟ್ ಡಿಫಿಕಲ್ಟ್. ಆ್ಯಕ್ಚುಲಿ ವರ್ಟಿಕಲ್ ಮಾಡೋದು ತುಂಬ ಕಷ್ಟ. ಆದ್ದರಿಂದ ಏನು ಮಾಡಿ ಅಂದರೆ, ನಾನು ನಿಮಗೆ ಹೇಗೆ ವರ್ಟಿಕಲ್ ಲೈನ್ಸ್ ಎಳಿಬೇಕಂತ ಹೇಳ್ಕೊಡ್ತೀನಿ ಮುಂದೆ. ಇದು ಸ್ವಲ್ಪ ಡಿಫಿಕಲ್ಟ್. ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಎರಡನೇದೇನೆಂದರೆ, ಈ ಬ್ರಷ್ಷು ನಾರ್ಮಲಿ ಹೀಗೆ ಎಳಿಬೇಕಾದ್ರೆ ಹೀಗೆ ಈ ಪಾಯಿಂಟರ್ ಹೀಗೆ ಎಳಿಬೇಕಾದ್ರೆ ವರ್ಟಿಕಲ್ ಲೈನ್ಸು ಹೀಗೆ ವರ್ಟಿಕಲ್ ಲೈನ್ಸ್. ಈ ಬ್ರಷ್ ವರ್ಟಿಕಲ್ ಇರಬೇಕು. ಹೀಗೆ ಹೊರಿಜಾಂಟಲ್ ಇದ್ದಾಗ ಹೀಗೆ ಹೀಗೆ ಇದು ಹೊರಿಜಾಂಟಲ್ ಇರಬೇಕು. ಸ್ವಲ್ಪ ಪ್ರೆಷರ್ ಆಗಬೇಕು. ಇಲ್ಲ ಸ್ವಲ್ಪ ಹೀಗೆ. ಇದು ನಿಮಗೆ ಈಸಿ. ಇದು ಬರೆಯೋ ಹಾಗೆ ಡಿಟೇಲಿಂಗ್ ಮಾಡಬೇಕಾದ್ರೆ ಹೀಗೆ ಈ ಥರ ಮಾಡಿ ಹೀಗೆ ಮಾಡಿ ಇದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೀಗೆ 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 ಎರಡು ನಮೂನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಈಗ ವರ್ಟಿಕಲ್ ಲೈನ್ ಆಯಿತು, ಹೊರಿಜಾಂಟಲ್ ಲೈನ್ ಆಯಿತು. ಮತ್ತು ಇನ್ನೊಂದು ಏನಂದರೆ, ಈಗ ಹೀಗೆ ಇದನ್ನು ಹೊರಿಜಾಂಟಲ್ ಇಟ್ಬಿಟ್ಟು ಹೀಗೆ ಇದು ಒಂದು ಸ್ಟ್ರೋಕ್. ಇನ್ನೊಂದು ಸ್ಟ್ರೋಕು ನಾನು ಇದು ಮೇಲ್ಗಡೆ ಹೇಳಿದಾಗೆ ಅದೊಂದು. ಮತ್ತು ಹೀಗೆ ಹಿಡಿದ್ಬಿಟ್ಟು ಹೀಗೆ ವರ್ಟಿಕಲ್ ಸ್ಟ್ರೋಕ್ಸ್ ಈ ಥರ ಮಾಡ್ಕೋಬೋದು. ಇನ್ನೊಂದು, ಈಗ ನೀವು ಪ್ರಾಕ್ಟೀಸ್ ಮಾಡಬೇಕೇನೆಂದರೆ, ಈಗ ನೋಡಿ, ಸಪೂರ ಸ್ಟ್ರೋಕು ಸಪೂರ ಹಾಗೆ ಪ್ರಾಕ್ಟೀಸ್. ಪ್ರೆಷರ್ ಹಾಕಿ, ಪ್ರೆಷರ್ ಎತ್ತಬೇಕು, ಪ್ರೆಷರ್ ಹಾಕಬೇಕು, ಪ್ರೆಷರ್ ಎತ್ತಬೇಕು, ಪ್ರೆಷರ್ ಹಾಕಬೇಕು, ಪ್ರೆಷರ್ ಎತ್ತಬೇಕು. ಹಾಗೆ ಇದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಮೇಲ್ಗಡೆ ಮಾಡಿ ತೋರಿಸ್ತೀನಿ. ಈ ಬ್ರಷ್ ಇದೆ ಅಲ್ಲ, ಫಸ್ಟು ನೀವು ಮೇಲ್ಗಡೆಯಿಂದ ಹೀಗೆ ಸಾಫ್ಟಾಗಿ ಹೀಗೆ ಪ್ರೆಷರ್ ಹಾಕಬೇಕು, ಪ್ರೆಷರ್ ಹಾಕಬೇಕು. ಈಗ ಒಂದು ಲೈನ್ ಇದೆ. ಈ ಲೈನನ್ನು ನಾನು ಪೇಂಟ್ ಮಾಡಬೇಕು. ನೀವು ನಾರ್ಮಲಿ ಈ ಲೈನಿಗೆ ಪೇಂಟ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಹೀಗೆ ಹೀಗೆ ಮಾಡಲಿಕ್ಕೆ ಹೋಗ್ತಾರೆ. ಹೀಗೆ ಇದು ಕನ್ಸಿಸ್ಟೆನ್ಸಿ ಬರೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಈಗ ಲೈನ್ ಮಾಡಬೇಕಂತ ಹೇಳಿದರೆ, ನಾರ್ಮಲಿ ಏನು ಮಾಡಬೇಕು, ಲೈನ್ ಯಾವ ಥರ ಇದೆ, ವರ್ಟಿಕಲ್ ಇಲ್ಲ, ಹೀಗೆ ವರ್ಟಿಕಲ್ ಇದೆ, ಆವಾಗ ಏನು ಮಾಡಬೇಕಂತ ಹೀಗೆ ಲೈನ್ ಹಾಕಬೇಕು. ಸೊ ಏನಾಗುತ್ತೆ ಅಂದರೆ, ಒಂದೇ ಥರ ಕನ್ಸಿಸ್ಟೆನ್ಸಿ, ಒಂದೇ ಥರ ಬರುತ್ತೆ. ಸೊ ಅದೊಂದು. ಇಲ್ಲ ನಿಮಗೆ ಹೀಗೆ ನೋಡಿ,
ಏನಂದರೆ ಈ ಲೈನ್ ಹಾಕಬೇಕು ವರ್ಟಿಕಲ್, ಇಟ್ಸ್ ವೆರಿ ಡಿಫಿಕಲ್ಟ್. ಕೆಲವ್ರು ಏನು ಮಾಡ್ತಾರೆ, ವರ್ಟಿಕಲ್ ಇದು ಮಾಡ್ಬೇಕಾದ್ರೆ ಹೀಗೆ ಬ್ರಷ್ ಹೀಗೆ ಮಾಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ, ಹೀಗೆ ಅದು ಆಗೋದಿಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಒಂದು ವರ್ಟಿಕಲ್ ಲೈನ್ ಇದ್ದಾಗ ನೀವು ಲೈನನ್ನು ಹೀಗೆ ಎಳಿಬೇಕು. ಈ ಬ್ರಷ್ ಹೀಗೆ ಮಾಡ್ಕೊಂಡು ಈ ಪಾಯಿಂಟ್ ಯಾವ ಥರ ಇದ್ದು ಬ್ರಷ್ ಈ ಥರ ಇರಬೇಕು, ಹೀಗಿರಬಾರ್ದು. ಸೊ ಹೀಗೆ ಎಳಿಬೇಕಾಗತ್ತೆ. ಸೊ ಏನಂದರೆ ಬ್ರಷ್ ಯಾವಾಗಲೂ ಏನಂದರೆ ಈ ಪ್ರೆಷರ್ ಮೇಲೆ ಹೊಂದಿರುತ್ತೆ ನೋಡಿ, ಬೆಂಡ್ ಆಗುತ್ತೆ. ಬೆಂಡ್ ಆದಾಗ ಏನಾಗುತ್ತೆ, ನಿಮಗೆ ಬೆಂಡ್ ಆದಾಗ ಈ ಥರ ಕಾಣಿಸುತ್ತೆ. ನಾನು ಮೇಲ್ಗಡೆ ಇದು ಮಾಡಬೇಕಾದ್ರೆ ಕಂಟ್ರೋಲ್ ಮಾಡ್ತೀವಿ, ನಾವು ಬ್ರಷ್ ಕಂಟ್ರೋಲ್ ಮಾಡ್ತೀವಿ ಅಂದರೆ ನೋಡಿ ಹೀಗೆ ಸ್ಟ್ರೋಕ್ ಮಾಡಬೇಕಾದ್ರೆ ಈ ಥರ ಪ್ರೆಷರ್ ಸ್ವಲ್ಪ ಪ್ರೆಷರ್ ಹೀಗೆ. ಇಲ್ಲಿ ದಪ್ಪ ಇರುತ್ತೆ, ಇಲ್ಲಿ ತೆಳು ಇರುತ್ತೆ. ಪ್ರೆಷರ್ ಆದಾಗ ಏನಾಗುತ್ತೆ ಅಂದರೆ ಇಲ್ಲಿ ದಪ್ಪ ಬರುತ್ತೆ, ಈ ಕಡೆ ಹೋಗ್ತಾ ಹೋಗ್ತಾ ಒಂದು ಸುಪೂರ ಇಲ್ಲಿ ನೋಡಿ ಇದು ನಾನು ಪ್ರೆಷರ್ ಹಾಕಿದ್ದೀನಿ, ಇದು ಮೇಲ್ಗಡೆ ಎತ್ತಿದ್ದೀನಿ, ಸ್ವಲ್ಪ ಕಮ್ಮಿ ಹಾಕಿದೆ, ಪ್ರೆಷರ್ ಕಮ್ಮಿ ಆಗ್ತಾ ಬಂದು ಪಾಯಿಂಟ್ ಆಗಿದೆ. ಹೀಗೆ ನೀವು ಬ್ರಷಿನ ಮೇಲೆ ಹೇಗೆ ನಾವು ಪ್ರೆಷರ್ ಹಾಕ್ತೀವಿ ಅಂತ ಫಸ್ಟ್ ನಾವು ಕಲಿಬೇಕಾಗತ್ತೆ, ಅದೊಂದು. ಮತ್ತು ಈಗ ನಿಮಗೆ ನಾನು ಬ್ರಷ್ ಯಾವಾಗಲೂ ಯಾವ ಥರ ಹಿಡಿಬೇಕು ಅಂತ ಹೇಳ್ಕೊಡ್ತೀನಿ. ಬ್ರಷ್ ನಾರ್ಮಲಿ ಏನಂದರೆ, ಬ್ರಷ್ ಹಿಡಿಬೇಕಾದ್ರೆ ಡಿಟೇಲಿಂಗ್ ಮಾಡಬೇಕಾದ್ರೆ ನಾವು ಪೆನ್ನಿಂದ ಪೆನ್ಸಿಲಿಂದ ಎಲ್ಲ ಬರಿತೀವಲ್ವ, ಹೀಗೆ ಡಿಟೇಲಿಂಗ್ ಮಾಡಬೇಕಾದ್ರೆ ನಾವು ಹೇಗೆ ಡಿಟೇಲಿಂಗ್ ಮಾಡಬೇಕಾದ್ರೆ ಹೀಗೆ ಅಥವಾ ಹೀಗೆ ಡಿಟೇಲಿಂಗ್ ಪೆನ್ನಿಂದ ಯಾವ ಥರ ಬರಿತೀವೋ ಆ ಥರ ಬರೀವಿ. ಅವಾಗ ಏನಾಗುತ್ತೆ ಅಂದರೆ ಅಷ್ಟು ಕಂಟ್ರೋಲ್ ಇರೋದಿಲ್ಲ, ನಮ್ಮದು ಸರೌಂಡಿಂಗ್ ಇಷ್ಟೇ ಇರುತ್ತೆ. ಆ್ಯಕ್ಚುಲಿ ಓನ್ಲಿ ನಮ್ಮದು ಇಷ್ಟು ನೀವು ನೋಡಿ, ಕೈ ಅಲ್ಗಾಡಿಸಿ ನೋಡಿ, ಇದು ಈ ಪೋರ್ಷನ್ನು ಇಲ್ಲಿ ಕೂತ್ಕೊಂಡಿರುತ್ತೆ ಪೇಪರ್ ಮೇಲೆ ನಾವು ಬರಿಬೇಕಾದ್ರೆ ಅಥವಾ ಏನಾದರೂ. ಆಮೇಲೆ ನಮಗೆ ನೋಡಿ ಇಷ್ಟು ಸರೌಂಡಿಂಗ್ ಇಷ್ಟು ನನಗೆ ಹಾಕ್ಲಿಕ್ಕಾಗೋದು. ಈಗ ನಾನು ದೊಡ್ಡದು ಒಂದು ರೌಂಡ್ ಮಾಡಬೇಕು, ಯಾವ ಥರ ಮಾಡ್ಬೋದು ಅದನ್ನು ನೋಡಿ. ಹೇಗೆ ಮಾಡಬೇಕಂದ್ರೆ ರೌಂಡ್ ಹೀಗೆ ಈ ಪೋರ್ಷನಲ್ಲಿ ಹಿಡಿದ್ಬಿಟ್ಟು, ಆಗ ನನಗೆ ಕಂಟ್ರೋಲು ಒಂಥರ ಇರೋದಿಲ್ಲ. ಮತ್ತು ನಾನು ಎಷ್ಟು ಬೇಕಾದ್ರೂ ದೊಡ್ಡ ರೌಂಡ್ ಬೇಕಾದ್ರೂ ಹಾಕ್ಬೋದು, ಎಷ್ಟು ದೊಡ್ಡದು ರೌಂಡ್ ಬೇಕಾದ್ರೂ. ಸೊ ಅದರಿಂದ ಏನಂದರೆ ಎಷ್ಟೇ ದೊಡ್ಡ ರೌಂಡ್ ಬೇಕಾದ್ರೂ ನಾನು ಮಾಡ್ಕೋಬೋದು, ಅಥವಾ ಎಷ್ಟೇ ದೊಡ್ಡ ಲೈನ್ ಎಳಿಬೋದು ಈ ಥರ ಇದ್ದರೆ. ಅದರಿಂದ ನೀವು ಈ ಥರ ಇಟ್ಕೊಳ್ಳಿಕ್ಕೆ ಕಲಿಬೇಕು. ಇಲ್ಲಿ ಡಿಟೇಲಿಂಗ್ ಮಾಡಬೇಕಾದ್ರೆ ಡಿಟೇಲಿಂಗ್ ಇಲ್ಲಿಂದ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಕೆಲವು ದೊಡ್ಡ ಲೈನ್ ಇರುತ್ತೆ, ಹೀಗೆ ಎಳಿಬೇಕು ನಾನು. ಅವಾಗ ಏನಂದರೆ ಸ್ವಲ್ಪ ಬ್ರಷ್ ಫುಲ್ಲು ಈಗ ಇಲ್ಲಿ ಹಿಡಿದ್ರೆ ಏನಾಗುತ್ತೆ ಅಂದರೆ ನನಗೆ ಲೈನ್ ಕೂಡ ನೋಡಿ, ನಾನು ಇಲ್ಲೇ ಹಿಡಿದ್ಬಿಟ್ಟು ಇಷ್ಟೇ ಮಾಡಲಿಕ್ಕಾಗಲ್ಲ. ಇಷ್ಟೇ ಲೈನ್, ಇಷ್ಟು ದೊಡ್ಡ ಲೈನ್ ಹಾಕ್ಲಿಕ್ಕಾಗಲ್ಲ. ಸೊ ಇಲ್ಲಿ ಹಿಡಿದ್ರೆ ನಿಮಗೆ ಈಸಿಯಾಗಿ ಒಂದು ಎಷ್ಟು ಬೇಕಾದ್ರೂ ನಿಮಗೆ ಫ್ರೀಡಮ್ ಇರುತ್ತೆ, ಕಂಟ್ರೋಲ್ ಇರೋದಿಲ್ಲ. ಸೊ ಒಂದು ಪ್ರೆಷರು ಮತ್ತು ಹಿಡಿಯುವಂಥದ್ದು, ಇಲ್ಲಿ ಹಿಡಿಬೇಡಿ ಬ್ರಷ್ ಮಾಡಬೇಕಾದ್ರೆ. ಸೊ ಇದು ಕಾಣಿಸುತ್ತಲ್ಲ, ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಇದು ನೋಡಿ, ಹೀಗೆ ಒಂದು ಲೈನ್ ಎಳಿಬೇಕು, ಆ ಥರ ಲೈನ್ ಎಳಿಬೋದು. ಈ ರಿಗರಿಂಗ್ ಬ್ರಷು ಏನಂದರೆ ಇದ್ರ ಮೇಲೆ ಪ್ರೆಷರ್ ಹಾಕಬಾರ್ದು. ಪ್ರೆಷರ್ ಹಾಕಿದರೆ ಏನಾಗುತ್ತೆ ಅಂದರೆ, ಪ್ರೆಷರ್ ಹಾಕಿದರೆ ನಮಗೆ ಸರಿಯಾಗಿ ಬರೋದಿಲ್ಲ. ಆದ್ದರಿಂದ ನಾನು ಆವಾಗ ತಿಳಿಸ್ಕೊಟ್ಟ ಹಾಗೆ ನಾವು ಯಾವುದೇ ಒಂದು ಲೈನ್ ಎಳಿಬೇಕಾದ್ರೆ ಯಾವಾಗಲೂ ಪ್ರೆಷರ್ ತುದಿ ಮೇಲೆ ಮಾತ್ರ ಇರಬೇಕು. ವರ್ಟಿಕಲ್ ಲೈನ್ ಇರೋದ್ರಿಂದ ಹೀಗೆ ಯಾವುದೇ ಒಂದು ಲೈನ್ ಇರಲಿ ಹೀಗೆ ಎಳಿಬೇಕು. ಮತ್ತು ಈಗ ನಾನು ನಿಮಗೆ ಬ್ರಷ್ ಫ್ಲ್ಯಾಟ್ ಬ್ರಷ್ ಸ್ಟ್ರೋಕು, ಮತ್ತು ಇದರಲ್ಲಿ ಡ್ಯಾಂಪಿಂಗ್ ಅಂತ ಬರ್ತದೆ, ಅದನ್ನು ನಾನು ನಿಮಗೆ ಮರ ಮಾಡಿ ತೋರಿಸ್ತೀನಿ. ಹೀಗೆ ಈ ತುದಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹೀಗೆ ಮಾಡಿದರೆ ಮರ ಮಾಡಲಿಕ್ಕೆ ಪ್ರೆಸ್ ಮಾಡಬೇಕು. ಅಥವಾ ಹೀಗೆ ಯಾವುದೇ ಒಂದು ಮಾಡಬೇಕಾದ್ರೆ ಹೀಗೆ
ಸ್ಟ್ರೋಕನ್ನು ಬರಿಬೋದು. ಆಮೇಲೆ ನೀವು ರಿಗರಿಂಗ್ ಬ್ರಷು ಅಥವಾ ರೌಂಡ್ ಬ್ರಷಿಂದ ಹೀಗೆ ಇದು ನೀವು ಹಿಡಿಬೇಕಾದ್ರೆ ಯಾವಾಗಲೂ ಈ ಕೊಂಬೆಗಳು ಮಾಡಬೇಕಾದ್ರೆ ಈ ಥರ ಪೋರ್ಷನ್ ಹೀಗಿಟ್ಟು ಇದ್ರ ಮೇಲೆ ಪ್ರೆಷರ್ ಹಾಕಬೇಕು. ನಾನು ಆವಾಗಲೇ ತೋರಿಸ್ದಾಗ ನೋಡಿ, ಈಗ ನೋಡಿ ಈ ಥರ ಬರುತ್ತೆ. ಈ ಥರ ಬರೋದ್ರಿಂದ ಏನಾಗುತ್ತೆ ಅಂದರೆ ಈ ಪೋರ್ಷನ್ ತಿಕ್ಕಿರುತ್ತೆ, ಹೋಗ್ತಾ ಹೋಗ್ತಾ ಸಪುರ ಇರುತ್ತೆ, ಕೊಂಬೆಗಳು ಇರ್ತದೆ ನೋಡಿ. ಆ ಥರ ನೀವು ತೊಗೋಬೇಕಾದ್ರೆ ಜಾಸ್ತಿ ನೀರು ತೊಗೋಬೇಕು, ಇಲ್ಲ ಅಂದರೆ ಡ್ರೈ ಬ್ರಷ್ ಆಗುತ್ತೆ. ಅವಾಗ ಲಾಸ್ಟ್ ಟೈಮ್ ತೋರಿಸಿದಾಗ ಇದು ಡ್ರೈ ಬ್ರಷ್ ಟೆಕ್ನಿಕ್, ಅದು ಟೆಕ್ನಿಕಲ್ಲಿ ತೋರಿಸಿದಾಗ ಇಲ್ಲಿ ಸರಿಯಾಗಿ ನೀರು ತೊಗೊಂಡು ಇದು ಮಾಡ್ಕೊಳ್ಳಿ. ಹೀಗೆ ಇದು ಈ ಮರ ಇದೆ, ಹೀಗೆ ಮರ ತಗೊಳ್ಳಿ, ಮರಕ್ಕೆ ಕೊಂಬೆಗಳು ನೋಡಿ. ಬ್ರಷ್ ಹಿಡಿಯೋ ಸ್ಟೈಲ್ ನಾನು ತೋರಿಸಿದ್ದೀನಿ. ಮತ್ತು ಲೈನ್ ಹಾಕ್ಬೇಕಾದ್ರೆ ನಾನು ಇನ್ನೊಂದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನಂದರೆ ಯಾವಾಗಲೂ ಈಗ ಹೀಗೆ ಈ ಬೆರಳಿದೆ ಅಲ್ವಾ, ಮತ್ತು ಇದು ನೀವು ನಾರ್ಮಲಿ ಜಿಂಕೆ ಪೊಸಿಷನ್ ನೀವು ಯಾವಾಗಲೂ ಇದು ಮಾಡ್ತೀರಲ್ಲ, ಈ ಥರ ಜಿಂಕೆ ಪೊಸಿಷನ್. ಈ ಬ್ರಷು ಇಲ್ಲಿರಬೇಕು, ಈ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಇರಬೇಕು. ಆಮೇಲೆ ಇದು ಇರಬೇಕು ನೋಡಿ. ಇವಾಗ ಈ ಪೋರ್ಷನ್ನು ಪೇಪರಿಗೆ ತಾಕ್ಸ್ಕೋಬೇಕು. ಅವಾಗ ಏನಾಗುತ್ತೆ, ನಮಗೆ ಈಗ ಸಪೋರ್ಟ್ ಸಿಗ್ತದೆ. ಇಲ್ಲಿ ನಮ್ಗೆ ಸಪೋರ್ಟ್ ಸಿಗೋದಿಲ್ಲ, ಬೇಕಾಗಿಲ್ಲ ಲೈನ್ ಹಾಕ್ಬೇಕಾದ್ರೆ ನೋಡಿ. ಆವಾಗ ಏನಾಗುತ್ತೆ ಅಂದರೆ ಸ್ಟ್ರೈಟಾಗಿ ಲೈನ್ ಬರುತ್ತೆ. ಈಗ ಸ್ಟ್ರೈಟಾಗಿ ಬರುತ್ತೆ. ಏನಂದರೆ ಇದು ಕರೆಕ್ಟಾಗಿ ನಮಗೊಂದು ಸಪೋರ್ಟ್ ಸಿಗೋದ್ರಿಂದ ಸ್ಟ್ರೈಟಾಗಿ ಲೈನ್ ಬರುತ್ತೆ. ಸೊ ಆ ಥರ ಯೂಸ್ ಮಾಡ್ಕೊಳ್ಳಿ. ಮತ್ತು ಎರಡನೇದು ಅದಂತ ಈ ದಪ್ಪ ಬ್ರಷ್ ಬೇಕಾದರೆ ನೀವು ಅದೇ ಥರ ಯೂಸ್ ಮಾಡ್ಕೋಬೋದು. ಈಗ ನಾನು ತೋರಿಸ್ಕೊಡ್ತೀನಿ ದಪ್ಪ ಇರುವಂಥದ್ದು. ಈಗ ನೋಡಿ, ನಾನು ಪೇಪರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಬೆರಳು ಸ್ಟ್ರೈಟ್ ಲೈನ್ಸ್. ವರ್ಟಿಕಲ್ ಲೈನ್ಸ್ ಪ್ರಾಬ್ಲಮ್ಸ್ ಇರೋದಿಲ್ಲ, ಯಾಕಂದರೆ ನಾರ್ಮಲಿ ನಾವು ವರ್ಟಿಕಲ್ ಲೈನ್ಸಿಗೆ ಏನು ಹೆಚ್ಚು ಇರೋದಿಲ್ಲ, ಯಾಕಂದರೆ ಎಳಿಬೇಕಾದ್ರೆ ಕೂಡ ನೋಡಿ ನಾನು ಈ ಪೋರ್ಷನ್ ಯಾವಾಗಲೂ ಹೀಗೆ ಇಟ್ಟಿರ್ತೀನಿ. ಮತ್ತು ಈ ಬ್ರಷ್ ನೋಡಿ, ಇದು ಆ್ಯಂಗಲ್ ನೋಡಿ, ಇದು ಹೀಗೆ. ಮತ್ತು ಹೀಗೆ ಆ ಜಿಂಕೆ ಹೀಗೆ ಸ್ವಲ್ಪ ನೀವು ಹೊರಿಜಾಂಟಲ್ ಆಗಬೇಕಾದ್ರೆ ಹೀಗೆ ಸ್ವಲ್ಪ ಆ್ಯಂಗಲ್ ಇದೆ ಅಲ್ಲ, ಹೀಗಿರುತ್ತೆ. ವರ್ಟಿಕಲ್ ಆಗಬೇಕಾದ್ರೆ ನೀವು ಆ್ಯಂಗಲ್ ಈ ಥರ ಬರುತ್ತೆ. ಸೊ ಹಾಗೆ ನೀವು ಬೆಸ್ಟ್ ಸ್ಟ್ರೋಕ್ ಪ್ರಾಕ್ಟೀಸ್ ಮಾಡಿ. ನಿಮಗೀಗ ಕಾನ್ಫಿಡೆನ್ಸ್ ಇಲ್ಲ ಡ್ರಾಯಿಂಗ್ ಪೇಪರ್ ಮೇಲೆ ಮಾಡಬೇಕು ಅಂತ ಹೇಳಿಬಿಟ್ಟು, ಆವಾಗ ನಿಮಗೊಂದು ಎಕ್ಸಸೈಸ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಮನೇಲಿ ಮಾಡಲಿಕ್ಕೋಸ್ಕರ. ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಒಂದು ಬ್ರಷ್ ತೊಗೊಳ್ಳಿ, ಯಾವುದೇ ಬ್ರಷ್ ಆಗಲಿ. ಏನಂದರೆ ಥಿಕ್ನೆಸ್ ಇದೆ ಅಲ್ಲ, ಬಣ್ಣದ ಥಿಕ್ನೆಸ್ಸು ಮತ್ತು ನೀರು ಸರಿಸಮಾನವಾಗಿ ತೊಗೋಬೇಕು. ಈಗ ನೋಡಿ, ಈಗ ನೀರು ತೊಗೊಂಡಿದ್ದೀನಿ, ಇದು ನೀರು ಮತ್ತು ಸರಿಸಮಾನವಾದ ಬಣ್ಣ. 50% ವಾಟರು 50% ನೀರು ಹಾಕ್ಕೊಂಬಿಟ್ಟು ಒಂದು ಬಣ್ಣ ತಯಾರಿಸ್ಕೊಳ್ಳಿ. ಆಮೇಲೆ ನೀವು ಒಂದು ಓಲ್ಡ್ ನ್ಯೂಸ್ ಪೇಪರ್ ತೊಗೊಳ್ಳಿ ನೋಡಿ, ಈ ಥರ ಪೇಪರ್ ತೊಗೊಳ್ಳಿ. ಇದು ನಿಮಗೆ ಎಕ್ಸಸೈಸ್ ಚಾಲೆಂಜ್ ನಿಮಗೆ. ಹೀಗೆ ನಾನು ಹೇಳಿದಾಗೆ ಬ್ರಷಲ್ಲಿ 50% ಬಣ್ಣ, 50% ತೊಗೊಳ್ಳಿ. ಮತ್ತು ಸ್ಟ್ರೋಕ್ ಸ್ಟಾರ್ಟ್ ಮಾಡಿ. ಹೀಗೆ ಕೈ ಎತ್ಬಿಟ್ಟು ಈ ಥರ ನಾನು ಎಲ್ಲಿ ಹೇಳಿದ್ದೀನೋ ಅಲ್ಲಿ ಹಿಡಿದ್ಬಿಟ್ಟು, ಕೆಲವು ಸಲ ಇಲ್ಲಿ ಹಿಡಿಬೇಕಾಗತ್ತೆ. ಅದನ್ನು ನೀವು ಪ್ರಾಕ್ಟೀಸ್, ಇಲ್ಲಿ ಕೂಡ ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಹಿಡಿಬೇಕಾಗತ್ತೆ. ನೀವು ಸದ್ಯಕ್ಕೆ ಇಲ್ಲಿ ಹಿಡಿದುಬಿಟ್ಟು ಸ್ಟ್ರೋಕ್ಸ್ ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದು ನಿಮಗೆ ಡಿಟೇಲಿಂಗ್ ಆಗಿ ಚಿಕ್ಕದು ಮಾಡಬೇಕು. ಈ ಚಿಹ್ನೆ ಳ ಚಿಹ್ನೆ ಪ್ರಾಕ್ಟೀಸ್ ಮಾಡಿ. ಹೀಗೆ ಬ್ರಷ್ನಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಇನ್ನೊಂದು ಎರಡನೇದು ಹೀಗೆ ಎತ್ಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು, ಎತ್ತಬೇಕು, ಪ್ರೆಸ್ ಮಾಡಬೇಕು, ಎತ್ತಬೇಕು. ಬ್ರಷ್ ಸ್ಲೋಲಿ ಎಳಿಬೇಕು ಸ್ವಲ್ಪ, ಆಮೇಲೆ ಪ್ರೆಸ್ ಮಾಡಬೇಕು, ಎಳಿಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ, ಇನ್ನೊಂದು ಕಡೆ ತೋರಿಸ್ತೀನಿ. ಪ್ರೆಸ್ ಮಾಡಬೇಕು, ಎಳಿಬೇಕು, ಹಗೂರ ಪ್ರೆಸ್ ಮಾಡಬೇಕು, ಎಳಿಬೇಕು, ಪ್ರೆಸ್ ಮಾಡಬೇಕು, ಎಳಿಬೇಕು, ಪ್ರೆಸ್ ಮಾಡಬೇಕು, ಎಳಿಬೇಕು. ನೀವು ಈ ನ್ಯೂಸ್ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮಗೆ ವರ್ಕಿಂಗ್ ಚಾಲೆಂಜ್, ವರ್ಕ್ ಮಾಡಲಿಕ್ಕೆ ಎಕ್ಸಸೈಸ್ ಚಾಲೆಂಜ್. ಇದು ನೀವು ಮನೇಲಿ ಮಾಡಬೇಕು. ಇದು ಅದು ನನ್ನ ರಿಕ್ವೆಸ್ಟ್. ನಿಮಗೆ ತಿಳಿಸಿದಾಗೆ ನಿಮಗೆ ನನ್ನ ಪೇಂಟಿಂಗ್ ಜೊತೆ ಬ್ರಷ್ ಸ್ಟ್ರೋಕ್ಸ್ ರಿಲೇಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು, ಅದರ ಪ್ರಕಾರ ನೋಡಿ, ಇಲ್ಲಿ ನೋಡಿ ಈ ಬ್ರಷ್ ಸ್ಟ್ರೋಕ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ.
ಇಲ್ಲಿ ನೋಡಿ ಎಳೆದಿದ್ದೀನಿ ಬ್ರಷ್. ಹೀಗೆ ಅವಾಗ ತೋರಿಸಿದಾಗೆ ನಿಮ್ಗೆ ಕೆಲವು ಟೆಕ್ನಿಕ್ ಹೇಳಿದ್ದೀನಲ್ಲ, ಆ ತರ ಈ ತರ ಮಾಡಿದ್ದು. ಇಲ್ಲಿ ನೀರಿನ ಅಲೆಗಳನ್ನ ನೋಡಿ. ಮತ್ತೆ ಎರಡನೇದು ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಬ್ರಷ್ ಸ್ಟ್ರೋಕ್ಸ್ ಹೇಗೆ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಬ್ರಷ್ ಸ್ಟ್ರೋಕ್ಸ್ ಇಂದಾನೆ ಕೆಲವು ಅದಕ್ಕೆ ಒಂದು ಡೆಪ್ತ್ ಸಿಗ್ತದೆ. ಅದು ಇಲ್ಲಿ ಮಾಡಿ ತೋರಿಸಿದೀನಿ ನೋಡಿ. ಇಲ್ಲಿ ನಿಮ್ಗೆ ಲೈನ್ಗಳನ್ನು ಎಳೆದು ತೋರಿಸಿದ್ದೆ. ಅದ್ರ ಪ್ರಕಾರ ಇಲ್ಲಿ ಲೈನ್ಗಳು ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಬ್ರಷ್ ಸ್ಟ್ರೋಕ್ಸ್ ಇದೆ, ಜಾಸ್ತಿ ಬ್ರಷ್ ಸ್ಟ್ರೋಕ್ಸ್ ಕಾಣಿಸುತ್ತೆ ನೋಡಿ. ಇಲ್ಲಿ ಗ್ರಾಸು, ಎಲೆಗಳು, ಮತ್ತೆ ಇಲ್ಲಿ ನಿಮ್ಗೆ ಡೆಪ್ತ್, ಶ್ಯಾಡೋ, ಅದೆಲ್ಲ ಬ್ರಷ್ ಸ್ಟ್ರೋಕ್ಸ್ ಇಂದ ಮಾಡಿ. ಇಲ್ಲಿ ನಿಮ್ಗೆ ಇಟ್ಟಿಗೆ ಕಾಣಿಸ್ತದೆ, ಅದೆಲ್ಲ ಬ್ರಷ್ ಸ್ಟ್ರೋಕ್ಸ್. ಫ್ರೆಂಡ್ಸ್, ಧನ್ಯವಾದಗಳು.